ಸಾಕಷ್ಟು ಜನ ವಿದ್ಯಾರ್ಥಿಗಳು ನನಗೆ ಅಂತ ಇದ್ದರು, ಸರ್ ನೀವು ಹೋರಾಟಕ್ಕೆ ಬರಬೇಕು, ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಬೇಕು. ನಾನು ಕಳೆದ ಸುಮಾರು 4 ವರ್ಷಗಳಿಂದ ಯಾರ್ಯಾರು ಹೋರಾಟ ಮಾಡ್ತಾರಲ್ಲ, ಹೋರಾಟ ಮಾಡೋರಿಗೆ ಸಾಕಷ್ಟು ಬೆನ್ನೆಲುಬಾಗಿ ವಿದ್ಯಾರ್ಥಿ ದೇವರುಗಳ ಪರವಾಗಿ ಹೋರಾಟ ಮಾಡಿದ್ದೇನೆ. ಅದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ನಾಳೆ ಬಿಜಾಪುರದಲ್ಲಿ ನಡೆಯುವಂಥ ಹೋರಾಟಕ್ಕೆ ನಾನು ನೇರವಾಗಿ ಪಾಲ್ಗೊಳ್ತಾ ಇದ್ದೇನೆ. ನನ್ನ ಸಮಸ್ತ ಬಿಜಾಪುರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಈ ಹೋರಾಟಕ್ಕೆ ಬೆಂಬಲಿಸಬೇಕು. ನಾವು ಯಾವುದೇ ಪಕ್ಷದ ವಿರುದ್ಧ ನಮ್ಮದು ಹೋರಾಟ ಇಲ್ಲ, ಒಬ್ಬ ವ್ಯಕ್ತಿಯ ವಿರುದ್ಧ ನಮ್ಮ ಹೋರಾಟ ಇಲ್ಲ. ನಮ್ಮ ವಿದ್ಯಾರ್ಥಿಗಳ ಪರವಾಗಿ ನಾವು ನ್ಯಾಯ ಕೇಳ್ತಾ ಇದ್ದೇವೆ. ನಮ್ಮ ವಿದ್ಯಾರ್ಥಿಗಳಿಗೆ ನೀವು ನೌಕರಿ ಕೊಡ್ರಿ, ನಾವು ಯಾವುದೇ ನಿಮಗೆ ನಾವು ಬೇಡಿಕೆಗಳನ್ನು ಇಡ್ತಾ ಇಲ್ಲ. ನಮ್ಗೆ ಗೌರ್ಮೆಂಟ್ ಕಾಲ್ಫಾರ್ಮ್ ಮಾಡಿರಿ, ನಮ್ಮ ವಿದ್ಯಾರ್ಥಿಗಳಿಗೆ ನೌಕರಿ ಕೊಡ್ರಿ ಅನ್ನೋ ಉದ್ದೇಶಕ್ಕಾಗಿ ನಾನೇ ನೇರವಾಗಿ ಹೋರಾಟದಲ್ಲಿ ಪಾಲ್ಗೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಬೆಂಬಲ ನನ್ನ ಜೊತೆ ಇರ್ತದನ್ನುವಂಥ ಮಾತಿನೊಂದಿಗೆ ಅಕ್ಷಾ ಸಂಘಟನೆ ವತಿಯಿಂದ ಬಿಜಾಪುರದಲ್ಲಿ ಬೃಹತ್ ಪ್ರಮಾಣದ ಹೋರಾಟಕ್ಕೆ ತಾವೆಲ್ಲ ಸನ್ನದ್ಧರಾಗ್ರಿ. ಭಾಳ ಶಾಂತಿಯುತವಾಗಿ ನಮ್ಮ ಬಿಜಾಪುರ ಜಿಲ್ಲಾಡಳಿತ ನಮಗೆ ಸಾಕಷ್ಟು ಸಹಕಾರ ಕೊಟ್ಟಿದೆ. ನಾವು ನಾಳೆ ಅವಧಿಯಲ್ಲಿ ಹೋರಾಟಕ್ಕೆ ಸನ್ನದ್ಧರಾಗಿ ಹೋರಾಟವನ್ನು ಯಶಸ್ವಿಗೊಳಿಸೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ಅವರು ಹೇಳಿಕೊಟ್ಟಂಥ ವಿಚಾರ ಶಿಕ್ಷಣ, ಸಂಘಟನೆ, ಹೋರಾಟ. ಅದಕ್ಕೆ ನಾವು ವಿದ್ಯಾರ್ಥಿಗಳ ಪರವಾಗಿ ನಾಳೆ ಧ್ವನಿ ಎತ್ತಾ ಇದ್ದೇವೆ. ಸರ್ಕಾರ ಸಾಕಷ್ಟು ಬರೀ 2 ದಿನದಾಗ 3 ದಿನ ಕಾಲ್ಫಾರ್ಮ್ ಮಾಡ್ತೀನಿ, ಶೀಘ್ರಗತಿಯಲ್ಲಿ ಕಾಲ್ಫಾರ್ಮ್ ಮಾಡ್ತೀನಿ, ನಿಧಾನಗತಿಯಲ್ಲಿ ನಿಮ್ಮ ಪ್ರೊಸೆಸ್ ಯಾಕೋ ನಮಗೆ ಆಗಿ ಬರ್ತಾ ಇಲ್ಲ, ದಯವಿಟ್ಟು ನೀವು ಸರ್ಕಾರ ಕಾಲ್ಫಾರ್ಮ್ ಮಾಡಲೇಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಲೇಬೇಕು. ನಾವು ಹೋರಾಟ ಮಾಡೋರೆ. ನಾಳೆ ಹೋರಾಟಕ್ಕೆ ತಾವೆಲ್ಲ ಸನ್ನದ್ಧರಾಗ್ರಿ. ನಾಳೆ ನೀವು ಕೂಡಿ ಗಾಂಧಿಯವರು ಹಾಕಿಕೊಟ್ಟಂಥ ಆ ವಿಚಾರದಲ್ಲಿ ಅಹಿಂಸೆ, ಸತ್ಯ, ನ್ಯಾಯ, ಯಾಕಂದರೆ ನಾವು ನಮ್ಮ ಪರವಾಗಿ ನಾವು ಹೋರಾಟ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಬಹಳ ತಪ್ಪು ಅನ್ನಿಸ್ತದ. ವಿದ್ಯಾರ್ಥಿಗಳ ಪರವಾಗಿ, ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳ ಪರವಾಗಿ ನಾವು ಧ್ವನಿ ಎತ್ತಲೇಬೇಕು. ಸಾಕಷ್ಟು ಹೋರಾಟಗಳಿಗೆ ನಾವು ಸಪೋರ್ಟ್ ಮಾಡಿದ್ದೇವೆ. ನಾಳೆ ಹೋರಾಟಕ್ಕೆ ಕೂಡ ತಾವು ಬರಬೇಕು, ನಾನು ಕೂಡ ಬರ್ತೀನಿ. ಆ ಹೋರಾಟವನ್ನು ಯಶಸ್ವಿಗೊಳಿಸೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದಲ್ಲಿ ಇನ್ನೊಂದು ವಿಶೇಷ ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಕ್ರೀಡಾಂಗಣದಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಸ್ಟ್ಯಾಚ್ಯೂದವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅಂದರೆ ಅಂಬೇಡ್ಕರ್ ಅವರ ಸಪೋರ್ಟ್ ನಮಗೆ ಯಾವಾಗಲೂ ಇರ್ತದನ್ನುವಂಥ ಮಾತನ್ನು ಹೇಳಿ ನಾಳೆ ಹೋರಾಟಕ್ಕೆ ತಾವೆಲ್ಲ ಸಪೋರ್ಟ್ ಮಾಡಿರಿ. ನಾನು ಬರ್ತೀನಿ. ಹೋರಾಟವನ್ನು ಯಶಸ್ವಿಗೊಳಿಸೋಣ. ಸರ್ಕಾರದ ಕಣ್ಣನ್ನು ತೆರೆಸೋಣ. ನಮ್ಮ ನೋವನ್ನು ಸರ್ಕಾರದ ವಿರುದ್ಧ ಹೇಳ್ಕೊಳ್ಳೋಣ. ನಾನು ಮತ್ತೆ ಹೇಳ್ತಾ ಇದ್ದೇನೆ, ನಾವು ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ, ನಾವು ಯಾವ ಒಬ್ಬ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ನಮ್ಮ ನ್ಯಾಯಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೇವೆ.